ಬಿಳಿ ಹೋಳಿಗೆ ಅಥವಾ ಹಿಟ್ಟಿನ ಹೋಳಿಗೆ ಅಂತ ಕರಿತೀವಿ. ಇದನ್ನು ಮಾಡುವ ವಿಧಾನ: ಒಂದು ಅಕ್ಕಿ ಹಿಟ್ಟಿಗೆ 2.5 ನೀರು ಅಳತೆ. ಇದಕ್ಕೆ ಒಬ್ಬಟ್ಟಿಗೆ ಹೆಂಗೆ ನಾವು ಮೈದಾ ಹಿಟ್ಟಿಂದು ಸ್ಟಫಿಂಗಿಗೆ ಮಾಡ್ಕೊತೀವಿ ಆ ಥರ ಫಸ್ಟು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಮೈದಾ ಹಿಟ್ಟಲ್ಲಿ ಒಂದು ಸ್ವಲ್ಪ ಉಪ್ಪು, ಒಂಚೂರು ಚಿಟಿಕೆ ಅಷ್ಟೇ, ಇನ್ನು ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ನಂಗೆ ಆಗಲ್ಲ. ಈ ಥರ ಫುಲ್ ಎಲ್ಲ ಕಡೆ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಸುಮಾರು ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಬಿಟ್ಟಿರಬೇಕು ನೆನೆಯಲು. ಕಲಿಸ್ಬೇಕಾದ್ರೆ ನಾನು ಯಾವುದೇ ರೀತಿ ಎಣ್ಣೆ ಆ್ಯಡ್ ಮಾಡಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಇವಾಗ ಅದರೊಳಗೆ ಹೂರಣ, ಒಂದು ಅಕ್ಕಿ ಹಿಟ್ಟಿಗೆ 2.5 ನೀರು. ನಾನು ಇವಾಗ 2.5 ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಸೊ 5, 6 ಕಾಲು ನೀರು ಹಾಕ್ಕೊತಾ ಇದ್ದೀನಿ. ಇದರೊಳಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹಿಟ್ಟಲ್ಲಿ ಉಪ್ಪಿರುತ್ತೆ, ಇದರಲ್ಲಿ ಉಪ್ಪಿರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಹಾಕ್ಬಿಡುತ್ತೆ. ಇದು ಚೆನ್ನಾಗಿ ಕುದಿ ಬರಲು ಬಿಡಬೇಕು. ಕುದಿ ಬರುವಷ್ಟರೊಳಗೆ ಅಕ್ಕಿ ಹಿಟ್ಟು ಜರಡಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗೋ ಟೈಮಲ್ಲಿ ಉರಿ ಸಣ್ಣ ಇಟ್ಕೋಬೇಕು. ಜೋರು ಇಟ್ಕೊಂಡು ಹಾಕ್ಬಿಟ್ರೆ ಉಂಡೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಯಾವುದೇ ರೀತಿ ಉಂಡೆ ಆಗೋ ಥರ ಆಗದೇ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಲೆಫ್ಟ್ ಹ್ಯಾಂಡಲ್ಲಿ ಮೊಬೈಲು, ರೈಟ್ ಹ್ಯಾಂಡಲ್ಲಿ ಕಲಿಸ್ತಾ ಇರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ. ಅಷ್ಟೇ ಬಿಟ್ಟರೆ ಈಸಿಯಾಗಿ ಕಲಿಸ್ಕೋಬೋದು. ಒಲೆ ಆಫ್ ಮಾಡ್ಕೊಂಬಿಡಬೇಕು. ಇನ್ನು ಜಾಸ್ತಿ ಏನು ಇಡೋ ಅವಶ್ಯಕತೆ ಇರಲ್ಲ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಇದು ಹಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಂಚು ಕಾಯಿಸೋಕ್ಕಿಟ್ಟಿದ್ದೀನಿ. ಇದು ಒಬ್ಬಟ್ಟು ಮಾಡೋ ಪೇಪರ್ ತೊಗೊಂಡಿದ್ದೀನಿ, ಹೋಳಿಗೆ ಪೇಪರ್ ಅಂತೀವಲ್ಲ ಆ ಥರ. ಇವಾಗ ಇದಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಇದನ್ನು ಈಕ್ವಲಾಗಿ ಮೇಲೆ ಕೆಳಗೆ ಮಾಡ್ತಾ ಹೋಗ್ತೇನೆ, ಎಲ್ಲ ಈಕ್ವಲಾಗಿ ಸರಿ ಹೋಗಲಿ ಅಂತ. ಇದು ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನಂಗೆ ಅನ್ಕಂಫರ್ಟಬಲ್ ಆಗ್ತಾಯಿದೆ. ಸೊ ಇವಾಗ ಪರ್ಫೆಕ್ಟ್ ಇದೆ. ಕೆಳಗಡೆದು ಮೇಲೆದು ಕೆಳಗೆ ಮಾಡ್ಕೊತೀನಿ. ಎಲ್ಲ ಕಡೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದು ಹೂರಣ ಸಹ ಚೆನ್ನಾಗಿ ಎಲ್ಲ ಆರಿದೆ. ಇದನ್ನು ಈಕ್ವಲಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಉಂಡೆ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ನಾನು ಎಲ್ಲ ಕಲಿಸ್ಕೊಂಡು ರೆಡಿ ಇಟ್ಕೊತೀನಿ. ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ಸ್ಟಫಿಂಗ್ ಎಲ್ಲ ಶುರು ಮಾಡ್ತೇನೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಎಲ್ಲಿ ಯಾವುದೇ ರೀತಿ ಉಂಡೆ ಇರಲ್ಲ. ಹಂಚು ಫುಲ್ ಕಾಯಿಸಬಾರ್ದು, ಮೀಡಿಯಮಲ್ಲಿ ಇರಬೇಕು. ಒಬ್ಬಟ್ಟು ಮತ್ತು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹೋಳಿಗೆ ಮಾಡೋ ಪೇಪರ್ಗೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಮೈದಾ ಹಿಟ್ಟನ್ನು 2 ಬೆರಳುಗಳ ಸಹಾಯದಿಂದ ಲಾಕ್ ಮಾಡಿಕೊಂಡು ನನಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊತೀನಿ. ಆವಾಗ ಕರೆಕ್ಟು ಉಂಡೆ ಶೇಪ್ ಬರುತ್ತೆ. ಇಲ್ಲಾಂದರೆ 2 ಬೆರಳಿಂದ ಫುಲ್ಲು ಉದ್ದ ಎಳೆಯೋದು, ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಪ್ರಾಸೆಸ್ ಮಾಡೋದ್ರಿಂದ ಈಸಿ. ಇದು ಸುತ್ತಲ್ಲಿ ತೆಳು ಮಾಡ್ಕೋಬೇಕು, ಮಿಡಲಲ್ಲಿ ಸ್ವಲ್ಪ ದಪ್ಪ ಇರಬೇಕು. ಇದರೊಳಗೆ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಮಾಮೂಲು ಹೂರಣ ಥರ ನಾವು ಕರೆಕ್ಟ್ ಇಷ್ಟೇ ಅಳತೆ ಹಿಂಗೆ ಆ ಥರ ಏನೂ ಇಲ್ಲ ತುಣುಕಿಗೂ ಅಂಟಿಸ್ಕೋಬಾರ್ದು ಅಂತೇಳ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಕಡೆ ಇವಾಗ ಫುಲ್ ಫಿಲಪ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಓಪನ್ ಆಗಿತ್ತು ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಮಾಮೂಲು ಹೂರಣದ ಹೋಳಿಗೆಗಿನ್ನ ಇದು ತುಂಬ ಈಸಿ.
ನಮ್ಗೆ ಯಾವ ಸೈಜು ಬೇಕೋ ಆ ಥರ ಮಾಡ್ಕೋಬೋದು. ತಿರುಗಿಸ್ತಾ ತಿರುಗಿಸ್ತಾ ಎಲ್ಲ ಕಡೆ ಈಕ್ವಲ್ ಆಗಿ ರೌಂಡ್ ಶೇಪು ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ಲೆವೆಲಲ್ಲಿ ಇದ್ದರೆ, ಅಂದರೆ ಎರಡೂ ನೀರಿದ್ದರೆ ಎರಡೂ ನೀರಿರಬೇಕು, ಎರಡೂ ಗಟ್ಟಿ ಇದ್ದರೆ ಗಟ್ಟಿ ಇರಬೇಕು. ಆವಾಗ ಈ ಥರ ಈಕ್ವಲ್ ಆಗಿ ಬರುತ್ತೆ. ಇಲ್ಲ ಅಂದರೆ ಸುತ್ತಲೇ ಬಾರ್ಡ್ರೆಲ್ಲ ಮೈದಾ ಹಿಟ್ಟು ಹೊರಗಡೆ ಬಂದುಬಿಡುತ್ತೆ. ಇವಾಗ ಅಂಚು ಕಾದಿದೆ, ಉರಿ ಜಾಸ್ತಿ ಇರಬಾರ್ದು, ಮೀಡಿಯಮ್ ಇರಬೇಕು. 1-2 ನಿಮಿಷ ಬಿಟ್ಬಿಟ್ಟು ಅದನ್ನು ಪೇಪರ್ ತೆಗ್ಕೋಬೇಕು. ಅದಾಗೋದ್ರೊಳಗೆ ಮತ್ತೆ ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಾದರೂ ಕಮ್ಮಿ ಬಿತ್ತಂದ್ರೂ ಈ ಥರ ಆಪ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಈಸಿಯಾಗಿಯೇ ಬರುತ್ತೆ. ಇವಾಗ ಇದು ಆಗಿದೆ. ಆ್ಯಕ್ಚುಲಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಒಂದೇ ಕೈಯಲ್ಲಿ ಈ ಥರ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. 2 ಕೈ ಇದ್ದಾಗೆ ಫಸ್ಟ್ ಒಂದು ಸೌಟ್ ಹಿಂಗೆ ಕೆಳಗಡೆ ಒಳಗಡೆ ಇಟ್ಟ ತಕ್ಷಣವೇ ಲೆಫ್ಟ್ ಹ್ಯಾಂಡಿಂದ ಸ್ವಲ್ಪ ಕೈಯಿಂದ ಸಹಾಯದಿಂದ ತೆಗೆದ್ರೆ ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಎರಡೂ ಕಡೆ ಚೆನ್ನಾಗಿ ಚಪಾತಿ ಥರ ಸುಟ್ಕೋಬೇಕು. ಅಂಚು ಎಲ್ಲಾದರೂ ಸ್ವಲ್ಪ ಆಗಿಲ್ಲ ಅಂದ್ರೆಗಿನ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಬಿಳಿ ಹೋಳಿಗೆ ಅಥವಾ ಹಿಟ್ಟಿನ ಹೋಳಿಗೆ ರೆಡಿಯಾಗಿದೆ. ಇದರ ಮಾವಿನ ಹಣ್ಣು ಸೀಕರ್ಣಿ ಜೊತೆಗೆ ಇದು ತುಂಬ ನಮ್ಮ ಮನೇಲಿ ಫೇಮಸ್ಸು ಮಾವಿನ ಹಣ್ಣಿಗೆ.